ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮನೆ ತುಂಬ ಓಡಾಡ್ತಿದ್ಲು. ರಾಣಿ ಅಂತ ಅನ್ನೋಂಗಿಲ್ಲ. ನಾವೇನು ಹುಡುಕ್ತಿರ್ತಿದ್ವೋ ಅದನ್ನ ಕೈಯಲ್ಲಿ ಹಿಡ್ಕೊಂಬಂದು ನಿಲ್ತಿದ್ಲು. ಅಕ್ಕ ಒಬ್ಳಿದ್ರೆ 4 ಜನ ಇರೋಷ್ಟು ಧೈರ್ಯ ಇರ್ತಿತ್ತು. ನಮ್ಮ ತಂಟೆಗೆ ಯಾರೇ ಬಂದ್ರು ಬೈದ್ ಕಳಿಸ್ತಿದ್ಲು. ಬೆಳಗ್ಗೆದ್ರು ರಾಣಿ, ನಿಂತರು ರಾಣಿ, ಕುಂತ್ರು ರಾಣಿ. ಇವಾಗ ನಾವು ರಾಣಿ ಅಂತ ಕೂಗಿದ್ರೆ ಮಾರಿಗುಡಿ ದಾಟಿ ಮಾಸ್ತಿಗೊಪ್ಲಿ ಕೇಳಿಸ್ತೇನವ್ವ? ಇಲ್ಲ ಅನ್ಸುತ್ತೆ ಕೇಳಿಸ್ಲಿ. ಇವ್ರನ್ನೆಲ್ಲ ಹಿಂಗೆ ಬಿಟ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಏನ್ ಮಾಡ್ಲಿ? ಬಾರು, ಯಾಕೆ ಬರೋ ಹೇಳ್ತಿದ್ಯಾ? ಏನಾಯ್ತು ಬಾರು? ನಂಗೆ ರಾಣಿ ಇಲ್ದಿರೋ ಮನೆಯಲ್ಲಿ ಇರಕ್ಕೆ ಆಗ್ತಿಲ್ಲ. ಎಲ್ಲಿ ನೋಡಿದ್ರು ರಾಣಿ ನೆನಪೆ ಕಾಡ್ತಿದೆ. ಮಾತೆತ್ತಿದ್ರೆ ಅದಕ್ಕೆ 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 ಅಂತ ಮನೆ ತುಂಬಾ ಓಡಾಡ್ತಿದ್ಲು. ಈಗ ಹಂಗೆ ಕರೆಯೋದಕ್ಕೆ ಇವರಿಬ್ಬರಿದ್ರು ನನಗೆ ರಾಣಿ ಕರ್ದಂಗ ಆಗ್ತಿಲ್ಲ. ಅಳು ತಡಿಯಕ್ ಆಗ್ತಿಲ್ಲ ಮಾವ. ಯಾಕೆ ಬರೋ ಹಂಗನ್ಕತ್ಯ? ಅಲ್ಲ ಪಾರು, ರಾಣಿ ಏನ್ ದೇಶ ಬಿಟ್ಟೋಗೋಳ? ಅವಳು ಎಲ್ಗೋಗೋಳೆ? ಮಾಸ್ತಿಕೊಪ್ಲಿಯಲ್ಲಿ ಇರೋದು ನಮ್ಮೂರ್ ಪಕ್ಕದಾಕೆ. ಯಾವಾಗೆಲ್ಲ ನೆನಪಾಗುತ್ತೋ ಅವಳು ನಾವು ನೋಡ್ಕೊಂಡ್ ಬರ್ಬೋದಲ್ವಾ? ಅಷ್ಟೇ ಯಾಕೆ ಬಾರು ಹಿಂಗ್ ಕಣ್ಣೀರ್ ಹಾಕೋದು? ಅಲ್ಲ, ಅದಕ್ಕೆ ಎಲ್ರಿಗೂ ಬುದ್ಧಿ ಹೇಳೋರು ನೀವು. ಈ ಸಮಯದಲ್ಲಿ ನೀನೇ ಹತ್ರ ನಮಗೆ ಬೇಜಾರಾಗಲ್ವಾ? ಪಾಪ ಅದಕ್ಕೆ ಅವಳು ಇಡೀ ಮನೆನ ಸಂಭಾಳಿಸ್ಕೊಂಡಿದ್ಲು. ಇದು ಅವಳಿಗೆ ನೆಕ್ಸ್ಟ್ ಹೆಜ್ಜೆ ಅಲ್ವಾ? ನಾವೆಲ್ಲ ಹೆಣ್ಮಕ್ಳು ಆ ಹೆಜ್ಜೆನ ದಾಟ್ಲೇಬೇಕಲ್ವಾ? ಅದಕ್ಕೆ ಅವಳು ಮದುವೆ ಆಗಿ ತುಂಬಾ ಚೆನ್ನಾಗಿದ್ದಾಳೆ. ಅದು ನೋಡಿ ನಾವು ಖುಷಿಯಾಗಿರ್ಬೇಕಲ್ವಾ? ಅದಕ್ಕೆ ಇವ್ರ ಥರ ದೊಡ್ಡದಾಗೆಲ್ಲ ಹೇಳಕ್ ಬರಲ್ಲ. ಆದ್ರೆ ನಂಗೆ ಗೊತ್ತಿರೋದಿಷ್ಟೇ, ಅಕ್ಕ ನಮ್ ಯಾರ ಕಣ್ಣಲ್ಲೂ ನೀರು ನೋಡಕ್ ಇಷ್ಟಪಡ್ತಿರ್ಲಿಲ್ಲ. ಅಂಥದ್ರಲ್ಲಿ ನಿಮ್ ಕಣ್ಣಲ್ಲಿ ನೀರು ಬರ್ತಿದೆ ಅಂದ್ರೆ ಅವಳು ತುಂಬಾ ನೊಂದ್ಕೋತಾಳ. ಅತ್ತಿಗೆ ಅವಳಿಲ್ಲ ಅಂತ ಯಾಕೆ ಅನ್ಕೋಬೇಕು? ಅವಳು ಬೆಳೆದಿರೋ ಮನೆ ಇದು, ಅವಳು ಓಡಾಡಿರೋ ಮನೆ ಇದು, ಅವಳೇ ನಡೆಸ್ಕೊ ಬಂದಿರೋ ಮನೆ ಇದು. ಈ ಮನೆ ಒಂದೊಂದು ಕೋಣೆ, ಒಂದೊಂದು ಮೂಲೆನಾಗು ರಾಣಿ ಅವಳೆ. ಈ ಕಮ್ದಾಗೆ ಆ ಕಿಟಕಿ ಎಲ್ಲದಕ್ಕೂ ಅವಳ ಪರಿಚಯ ಬೋಸ್ ಅಂದಾಗೈತೆ. ಹೋಗಿ ಮಾತಾಡ್ತಿದ್ರೆ ಅವುಗಳೇ ರಾಣಿ ಬಗ್ಗೆ ಹೇಳ್ತವೆ. ಅವಳಿವಾಗ ನೆಮ್ಮದಿಯಾಗವಳೆ. ಇಲ್ಲಿ ಒಂದಷ್ಟು ಜನ ಅವಳನ್ನ ಈ ಅರ್ಕಲ್ ಶಿವ ತಂಗಿ ಅಂತ ಕರೆದಿರ್ಬೋದೇನೋ. ಆದ್ರೆ ಇವಾಗ ನನ್ನ ತಂಗಿ ಗಂಡನ ಮನೆಯಲ್ಲಿ ರಾಣಿ ರಾಣಿ ಹಂಗವಳೆ. ಅದನ್ನ ನೆನ್ಸ್ಕೊಂಡು ಎಲ್ಲರೂ ಖುಷಿ ಪಡೋದು ಬಿಟ್ಬಿಟ್ಟು ಕಣ್ಣೀರ್ ಹಾಕ್ತಿರಲ್ಲ. ಕಣ್ಣೀರ್ ಹೊಸ್ಕೊಳ್ಳಿ, ಖುಷಿಯೇ ಕಣ್ಣೀರ್ ಹಾಕೋ, ಕಣ್ಣೀರ್ ಹೊಸ್ಕೊ. ಹಬ್ಬ, ನನ್ನ ಕೆಲಸ ಆಯ್ತು. ಅಂದ್ರೆ ಈಗ ನನಗೇನೇನು ಮಾತು ಹೇಳಿದ್ರಲ್ಲ ಅದನ್ನ ನಿಮಗೆ ನೀವೇ ಹೇಳ್ಕೊಡಿ, ಸಮಾಧಾನ ಆಗುತ್ತೆ. ಅರ್ಥ ಆಗ್ಲಿಲ್ಲ. ನಾವು ಲೈಫಲ್ಲಿ ಇನ್ನೊಬ್ರಿಗೆ ನೋವಾದಾಗ ಅವ್ರಿಗೆ 100 ಕಾರಣ ಕೊಡ್ತೀವಿ. ಅವ್ರಿಗೆ ಸಮಾಧಾನ ಆಗಲಿ ಅಂತ 100 ಮಾತಾಡ್ತೀವಿ. ಆದರೆ ಅದೇ ನೋವು ನಮಗಾದಾಗ ಅದೇ ಮಾತುಗಳನ್ನ ನಮಗೆ ನಾವೇ ಯಾಕೆ ಹೇಳ್ಕೊಳಲ್ಲ? ಈಗ ನಮ್ಮ ರತ್ನ, ರಮ್ಯಾ, ಮಾವ, ನೀನು ರಾಣಿ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಲ್ಲ, ಆ ಮಾತುಗಳನ್ನ ನಿಮಗೆ ನೀವೇ ಹೇಳ್ಕೊಳ್ಳಿ, ಸಮಾಧಾನ ಆಗುತ್ತೆ. ಆಗ ಈ ಥರ ಕದ್ದು ಮುಚ್ಚಿ ನನಗೆ ಕಾಣ್ದಿರೋ ಥರ ಆಳೋ ಪರಿಸ್ಥಿತಿ ಬರೋದೇ ಇಲ್ಲ. ಇದು ನಿಮಗೆ ಗೊತ್ತಾಗ್ಲಿ ಅಂತ ಹೀಗೆ ಮಾಡಿ ಅಷ್ಟೆ. ಹಂಗಾರೆ
ನೀನ್ ಟಾಟರ್ಜಿ ಮಾಡ್ದ? ಸ್ಟ್ರಾಟರ್ಜಿ ಅಲ್ಲ, ಅದು ಸ್ಟ್ರಾಟರ್ಜಿ. ಅದೇ ಹಬ್ಬ, ಎಲ್ಲರೂ ನಕ್ಕದ್ರಲ್ಲ, ನಂಗೆ ಈಗ ಸಮಾಧಾನ ಆಯ್ತು. ಬಾಯ್ಲಿ. ಯಾಕೆ ನಮ್ಮ ರಾಣಿ ಬದುಕಲ್ಲಿಂತ ದುರಂತ ತಂದಿದ್ಯಾ? ಅವಳದ್ನೆಲ್ಲ ಹೇಗೆ ನಿಭಾಯಿಸ್ತಾಳೋ ನನಗಂತೂ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ನೀನೇ ನೋಡ್ಕೋಬೇಕು. ಇದ್ರಾಗ ಏಟು ದುಡ್ಡು ಐತೆ ಅಂತ ನೋಡೇ ಬಿಡುವ. ಕಳ್ಳ 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 ಕಳ್ಳ. ಎಲ್ಲಿ ಎಲ್ಲಿ ಕಳ್ಳ? ಯಾರಿದು ದರೋಡೆಕೋರ್ರು? ನಾನು ಚಿಕ್ಕ ಮಕ್ಕಳ ಪಾಲಿಗೆ ಮೋಜುಗಾರ, ಹೆಣ್ಣು ಮಕ್ಕಳ ಪಾಲಿಗೆ ಚೋರ, ಚಿತ್ತ ಚೋರ, ಅಕ್ಕ ತಂಗಿಯರ ಪಾಲಿಗೆ ಸೊಗಸುಗಾರ, ಆದರೆ ನಿನಗೆ ದರೋಡೆಕೋರ. ಓ, ಡಬ್ಬ ಥರ ಇತ್ತು. ಆ ಡಬ್ಬ ಥರ ಇತ್ತು ಅಂತ ನಂಗೂ ಗೊತ್ತೈತೆ. ಆದ್ರೂ ನಿಂಗೆ ಅಂತ ಪೇಸಲ್ ಆಗ್ಬಿಟ್ಟಿಟ್ಟ ಇಲ್ಲ ಅಕ್ಕತ್ತು. ಆಯ್ತು, ಅದ್ ಬಿಡು. ಇದೇನಕ್ಕೆ ತಂದಿಟ್ಕೊಂಡಿದ್ಯಾ? ಹೇ ಪಾರು, ನಿಂಗೆ ಅವತ್ತೇ ಹೇಳಿಲ್ವಾ ಅಲ್ಲಿರೋ ಡಬ್ಬಗಳೆಲ್ಲ ನನ್ನ ತಂಗಿ ಮದುವೆಗೆ. ಅವ್ರ ಮದುವೆ ಆದ್ಮ್ಯಾಕು ನಾನು ಅದಕ್ಕೆ ಕಾಸು ಆಗ್ತಾ ಇರ್ತೀನಿ ಅಂತ ನಿಂಗೆ ಹೇಳ್ದೆ. ಯಾಕೆ ಹೇಳು, ಈಗ ಸೀಮಂತ ಇರ್ತೈತೆ, ಬಾಣಂತನ ಇರ್ತೈತೆ, ನಾಮಕರಣ ಇರ್ತೈತೆ, ಈಗ ಅದಕ್ಕೆಲ್ಲ ಖರ್ಚಿಗೆ ಬೇಕಲ್ವಾ. ಆದ್ರೆ ಈ ಡಬ್ಬ ಐತಲ್ಲ, ಇದು ನನ್ನ ಪಾರು ಡಬ್ಬ. ಇದು ನಿನಗೆ ಕ್ಲೀನಿಕ್ ಹಾಕೊಳಕ್ಕೆ. ಇವಾಗಂತ ಅರ್ಜೆಂಟ್ ಏನಿರೋದು? ಈಗೇನು ಅರ್ಜೆಂಟು ಅಂದ್ರೆ, ನಾನು ಹಿಂಗೆ ಆವಾಗಲೇ ಕ್ಲಿನಿಕ್ ಹಾಕೊಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಅವಾಗ ನೀನೇನಂದೆ, ರಾಣಿ ಮದುವೆ ಒಂದು ಆಗ್ಬಿಡ್ಲಿ ಮಾವ ಅಂದೆ. ಈಗ ರಾಣಿ ಮದುವೆನೂ ಆಗೈತೆ. ಇನ್ನು ಅಂತ ಮದುವೆ ಖರ್ಚು ಏನಾಗಿಲ್ಲ, ವರೋಪಚಾರ ಅದು ಇದು ಅಂತ ಬಿಟ್ರೆ, ಇವಾಗ ಆ ದುಡ್ಡನ್ನೂ ಸೇರಿಸಿ ಇದನ್ನೂ ಎಲ್ಲ ಸೇರಿಸಿ ನಿಮ್ಗೊಂದು ಕ್ಲಿನಿಕ್ ಹಾಕೊಡ್ತೀನಿ. ಆವಾಗಲೇ ನಂಗೊಂದು ಸಮಾಧಾನ ಅಂತ ಆಗೋದು. ಮಾವ ಪ್ಲೀಸ್, ನಂಗೊಂದು ಸ್ವಲ್ಪ ಟೈಮ್ ಕೊಡು. ನಂಗೆ ಬೇರೆ ಕೆಲಸ ಇದೆ. ಇದು ಅರ್ಜೆಂಟ್ ಏನಿಲ್ಲ ಈಗ. ಅರ್ಜೆಂಟ್ ಇರೋ ವಿಷಯ ಬೇರೆನೇ ಇದೆ, ತುಂಬಾ ಇಂಪಾರ್ಟೆಂಟ್ ವಿಷಯ. ಏನದು? ರಾಣಿ ಮದ್ವೆ ಆಗಿ ಹೋಗುವಾಗ ಏನ್ ಹೇಳಿದ್ಲು ಹೇಳಿ? ನಾನು ಮದ್ವೆ ಆಗಿ ಹೋಗ್ತಾ ಇದ್ದೀನಿ, ನಾನು ಹೋದ್ಮೇಲೆ ಈ ಮನೆ ಖಾಲಿ ಆಗುತ್ತೆ, ಅದಕ್ಕೆ ನಾ ಮನೆ ಬಿಟ್ಟು ಹೋಗೋ ಮುಂಚೆ ಒಂದ್ ಗುಡ್ ನ್ಯೂಸ್ ಕೊಡ್ಬೇಕು ಅಂದಿದ್ಲು. ಆದ್ರೆ ಕೊಟ್ರ ನೀವು? ಇಲ್ಲ. ಅದಕ್ಕೆ ಇವಾಗ ಕೇಳ್ತಾ ಇದೀವಿ. ರಾಣಿ ಇಲ್ಲ ಅಂತ ಅಳ್ತಾ ಕೂರೋದಲ್ಲ, ಅವಳಿಗೆ ಏನ್ ಇಷ್ಟದ ಕೆಲ್ಸನೋ ಅದನ್ನ ಮಾಡೋದೇ ಇವಾಗಿನ ಅರ್ಜೆಂಟ್ ಕೆಲ್ಸ.